ಬೇಕೆಂಬುದು ನನ್ನ ಆಸೆಯಾಗಿದೆ. ಇಲ್ಲಿ ಶಿಸ್ತನ್ನು ಕಲಿಸುತ್ತದೆ. ಕರ್ನಾಟಕದವರು ಹೆಚ್ಚಾಗಿ ಭಾರತೀಯ ಸೇನೆಗೆ ನೇಮಕವಾಗಲಿ. ಆ ಮೂಲಕ ಭಾರತ ದೇಶದ ಸೇವೆ ಮಾಡಲು ಒಂದು ದೊಡ್ಡ ಅವಕಾಶ ಸಿಕ್ಕಂತಾಗುತ್ತದೆ ಎಂದರು. ಇನ್ನು ನಾನು ಸೇವೆಯನ್ನ ಜಮ್ಮು ಕಾಶ್ಮೀರ್, ರಾಜಸ್ಥಾನ್, ಅಸ್ಸಾಂ, ಅರುಣಾಚಲ ಪ್ರದೇಶ್, ಗುಜರಾತ್, ಪುಣೆ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಸೈನ್ಯದಲ್ಲಿ ಸೇವೆ ಸಲ್ಲಿಸಿದ್ದೇನೆ. ನನ್ನ ಸರ್ವಿಸ್ 24 ವರ್ಷಗಳಾಗಿವೆ. ಇದು ನನ್ನ ಹೆಮ್ಮೆ. ದೇಶ ಸೇವೆಗಾಗಿ ಸದಾ ಸಿದ್ಧನಿರುತ್ತೇನೆ. ಎಂತಹ ಸಂದರ್ಭದಲ್ಲಿಯೂ ಸೇನೆ ಮತ್ತೆ ಕರೆಸಿಕೊಂಡರೆ ಹೋಗಲು ಸಿದ್ಧನಿರುವೆ ಎಂದು ಅವರ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು. ನಂತರ ರಾಷ್ಟ್ರೀಯ ಭೀಮ ಪಡೆಯ ರಾಜ್ಯಾಧ್ಯಕ್ಷರಾದ ಆತ್ಮಾನಂದ ಮಾತನಾಡಿ, ಹೊನಗಳ್ಳಿ ಮಠದ ಕಾಲೋನಿಯ ಯೋಧ ಗುರುರಾಜ್ ಅವರು 24 ವರ್ಷ ಸೇವೆ ಸಲ್ಲಿಸಿ ಮತ್ತೆ ತವರೂರಿಗೆ ಆಗಮಿಸಿದ್ದಾರೆ. ಇಂತಹ ಮಹಾನ್ ಯೋಧರನ್ನ ನಾವು ಗೌರವಯುತವಾಗಿ ಬರಮಾಡಿಕೊಳ್ಳುವುದು ಕರ್ತವ್ಯವಾಗಿದೆ. ಮುಂದಿನ ಜೀವನ ಇವರ ಕುಟುಂಬದಲ್ಲಿ ಕಳೆಯಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇವೆ ಎಂದು ಆಶಿಸಿದರು. ಯೋಧನ ಪತ್ನಿ ಮಹಾಲಕ್ಷ್ಮಿ, ಭೀಮಪಡೆಯ ರಾಜ್ಯ ಕಾರ್ಯದರ್ಶಿ ನಿತ್ಯಾನಂದ, ಇನ್ನು ಜಿಲ್ಲಾಧ್ಯಕ್ಷರಾದ ಎಸ್ಪಿ ನಾರಾಯಣಸ್ವಾಮಿ, ಕಾರ್ಯದರ್ಶಿ ಸುಧಾ ಹನುಮ ಮತ್ತು ಉಪಾಧ್ಯಕ್ಷ ಸುರೇಶ್, ಗ್ರಾಮಸ್ಥರಾದ ಮಹಾಲಿಂಗು, ಶ್ರೀನಿವಾಸ್, ಕುಮಾರ್ ಸೇರಿದಂತೆ ಹಲವಾರು ಜನ ಭಾಗವಹಿಸಿದರು. ವರದಿ ಗಿರೀಶ್ ಮಂಡ್ಯ, NKS TV. ಓಪನ್ ಬೈಕ್ ಇವತ್ತು ಇಂಡಿಯನ್ ಆರ್ಮಿಗೆ ಎಲ್ಲ ಜಾಯ್ನ್ ಆಗಬೇಕಂತ ಇಷ್ಟಪಡ್ತೀವಿ. ಯಾಕೆಂದರೆ ಒಂದು ಡಿಸಿಪ್ಲಿನ್ ಬರುತ್ತೆ, ಸೇನೆಗೆ ಎಲ್ಲ ಸೇರಬೇಕು. ಇದೇ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ, ನಮ್ಮ ಕರ್ನಾಟಕದಲ್ಲಿ ಎಲ್ಲ ಇಂಡಿಯನ್ ಆರ್ಮಿ ಸೇರಬೇಕು ಅಂತ ನಾವು ಇಷ್ಟಪಡ್ತೀವಿ. ನಾನು 2001ನಲ್ಲಿ ಮರಾಠ ಲೈಟ್ ಇನ್ಫೆಂಟ್ರಿ ಬೆಳಗಾಮಲ್ಲಿ ನಾನು ಟ್ರೈನಿಂಗ್ ಮಾಡಿದ್ದು. ಅದು ಕಂಪ್ಲೀಟ್ ಮಾಡಿ ಈಗ 30 ಸೆಪ್ಟೆಂಬರ್ 2025 ನನಗೆ ರಿಟೈರ್ಮೆಂಟ್ ಆಗಿದೆ. ನಮ್ಮ ಕರ್ನಾಟಕಕ್ಕೆ ನಾನು ಬಂದಿದ್ದೀನಿ, ಭಾಳ ಖುಷಿ ಆಯ್ತೈತೆ. ಇದೇ ಥರದ ಎಲ್ಲರಿಗೂ ಬಂದು ಎಲ್ಲರಿಗೂ ಸನ್ಮಾನ ಮಾಡಬೇಕು ಅಂತ ನಾನು ಇಷ್ಟಪಡ್ತೀನಿ. ನಾವು ರಾಜಸ್ಥಾನ್, ಫಸ್ಟ್ ನಂದು ಪೋಸ್ಟಿಂಗ್ ರಾಜಸ್ಥಾನ್, ಜಮ್ಮು ಆ್ಯಂಡ್ ಕಾಶ್ಮೀರ್. ಜಮ್ಮು ಕಾಶ್ಮೀರಲ್ಲಿ ನಾನು 11 ವರ್ಷ ಸರ್ವಿಸ್ ಮಾಡಿದ್ದೀನಿ. ಬಾರ್ಡರ್ ಮಾಡಿದ್ದೀನಿ. ಅಸ್ಸಾಂ, ಅರುಣಾಚಲ್ ಎಲ್ಲ, ಗುಜರಾತ್, ಪುಣೆ, ಲಾಸ್ಟ್ ಬಂದು ಗುಜರಾತಲ್ಲಿ ಕಂಪ್ಲೀಟ್ ಮಾಡಿ ಮರಾಠ ಲೈಟ್ ಇನ್ಫೆಂಟ್ರಿಲಿ ನಾನು ನನ್ನ ನಿವೃತ್ತಿ. ಗುರುರಾಜ್ ಅವರು ಭಾರತೀಯ ಸೇನೆಗೆ ಸೇರಿ 24 ವರ್ಷ ಅಲ್ಲಿ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾಗಿ ತನ್ನ ತಾಯ್ನಾಡಿಗೆ ಮಂಡ್ಯ ಜಿಲ್ಲೆಗೆ ಇವತ್ತು ಆಗಮಿಸಿದ್ದಾರೆ. ಈ ಜಿಲ್ಲೆಯ ಎಲ್ಲ ಅವರ ಅಭಿಮಾನಿಗಳು, ಬಂಧುಗಳು, ದೇಶಭಕ್ತರು ಇವತ್ತು ಅವರನ್ನ ಈ ರೈಲ್ವೆ ನಿಲ್ದಾಣದಲ್ಲಿ ಬಂದು ಸ್ವಾಗತವನ್ನು ಕೋರಿ ಅವರನ್ನು ಮೆರವಣಿಗೆ ಮುಖಾಂತರ ಅವರ ಗ್ರಾಮಕ್ಕೆ ಕರ್ಕೊಂಡು ಹೋಗಬೇಕು ಅನ್ನುವಂಥ ನಿಶ್ಚಯವನ್ನು ಮಾಡಿ ಇವತ್ತು ಆ ಒಂದು ಕಾರ್ಯಕ್ರಮದಲ್ಲಿ ಅವರ ಕುಟುಂಬ ಮತ್ತು ನಮ್ಮ BJP ಜಿಲ್ಲಾ ಅಧ್ಯಕ್ಷರಾದ ನಿತ್ಯಾನಂದ್ ಅವರು ಮತ್ತು ನಾರಾಯಣ್ ಅವರು, ರಾಷ್ಟ್ರೀಯ ಭೀಮಾ ಪಡೆಯ ಜಿಲ್ಲಾಧ್ಯಕ್ಷರು ಸುಧಾ ಹನುಮ ಅವರು, ಮತ್ತು ರಮೇಶ್ ಅವರು, ಶಿವಪ್ಪ ಅವರು, ಭಾಜಪದ ಕಾರ್ಯಕರ್ತರು, ಎಲ್ಲ ಪಕ್ಷದ ಮುಖಂಡರು ಮತ್ತು ಗ್ರಾಮಸ್ಥರು, ಹೆಚ್ಚಿನ ಸಂಖ್ಯೆಯಲ್ಲಿ ಹೊನಗಳ್ಳಿ ಗ್ರಾಮದ ಗ್ರಾಮಸ್ಥರು ಸಹ ಈ ಒಂದು ರೈಲ್ವೆ ನಿಲ್ದಾಣಕ್ಕೆ ಇಲ್ಲಿಂದಲೇ ಮೆರವಣಿಗೆ ಮಾಡಿ ಅಲ್ಲಿ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಮಾಡಲಿದ್ದಾರೆ. ಈ ಒಂದು ಸೇವೆಯನ್ನು ಸಲ್ಲಿಸಿ, ಭಾರತೀಯ ಭೂಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸಿ ಬಂದಿರತಕ್ಕಂಥ ಗುರುರಾಜ್ ಅವರು ತಮ್ಮ ಅಭಿಪ್ರಾಯವನ್ನು ಮಾತಿನಲ್ಲಿ ಗೂಗಲ್ನಲ್ಲಿ 50 ಸೈಟ್ಸ್ ಸರ್ಚ್ ಮಾಡೋ ಬದಲು 10 ಜನಕ್ಕೆ ಕಾಲ್ ಮಾಡೋ ಬದಲು ಜಸ್ಟ್ ಪರ್ಪ್ಲೆಸಿಟಿ ಪ್ರೋ ಜೊತೆ ಮಾತಾಡಿದ್ರೆ ಸಾಕು. ಅಂತಿಮ ಸ್ಥಾನ ತಲುಪಿದ ನಂತರ ಅಲ್ಲಿರುವ ಮೇಜಿನ ಮೇಲೆ ಅಂಟಿಸಿರುವ ಫೋಟೋವನ್ನು ಇಟ್ಟು ಡ್ರಮ್ ಆರಂಭಿಕ ಸ್ಥಾನಕ್ಕೆ ತಂದು ಎರಡನೆಯ ಸದಸ್ಯನಿಗೆ ಪಾಸ್ ನೀಡಬೇಕು. ಪಾಸ್ ನೀಡಿದ ಸದಸ್ಯ ನಿಯಮಾನುಸಾರ ಟಾಸ್ಕ್ ಮಾಡಿ ಮತ್ತೆ ಮೊದಲನೇ ಸದಸ್ಯನಿಗೆ ಪಾಸ್ ಮಾಡಬೇಕು. ಹೀಗೆ 5 ಫೋಟೋಗಳನ್ನು ಭಾರತೀಯ ಸೇನೆಯಲ್ಲಿ 24 ವರ್ಷ ಸೇವೆ ಸಲ್ಲಿಸಿ ನಿವೃತ್ತಿ